ಅಂಥ ಆಪತ್ತೇನಾದರೂ ತಮ್ಮ ಮೇಲೆ ಬಿದ್ದೀತು ಎಂದು ಅಂಜಿ ಸಂಸ್ಕೃತ ಅಧ್ಯಾಪಕರಾದ ದತ್ತಪ್ಪನವರು, ಬೌದ್ಧಿಕ ಶಿಕ್ಷಣದ ಸಂಪೂರ್ಣ ವ್ಯವಸ್ಥೆ ನನಗೆ ಇರಲಿ, ನನ್ನಿಂದ ಬೇಸಾಯ ಗೀಸಾಯ ಆಗುವಂತಿಲ್ಲ ಎಂದರು. ಇನ್ನು ಜಾರಪ್ಪನವರಿಂದಲೂ ಮಾತು ಬರಲಿಲ್ಲ. ಪಂಡಿತ್ಜಿಯವರು ಸುಮ್ಮಗೆ ಇದ್ದಾರೆ. ಆದುದರಿಂದ ದತ್ತಪ್ಪನವರು, ಹೋಗಲಿ, ಇನ್ನೂ ಒಂದು ಕೆಲಸ ಹೆಚ್ಚಿಗೆ ಮಾಡುತ್ತೇನೆ. ಅಡಿಗೆ ಮನೆ, ಉಗ್ರಾಣ, ಭೋಜನ ಶಾಲೆಗಳ ಮೇಲು ತನಿಖೆ ನಾನು ನೋಡಿಕೊಳ್ಳುತ್ತೇನೆ ಎಂದರು. ಮೇಲು ತನಿಖೆ ಏನೂ ಬೇಕಿಲ್ಲ. ಅಂದರೆ ನಾವೇ ಮಾಡಿ ಮುಗಿಸಬೇಕಾದ ಕೆಲಸಗಳು ಎಲ್ಲ. ನನ್ನ ಹೆಂಡತಿ ಏನೋ ಒಳಗಿನ ಕೆಲಸ ಮಾಡುತ್ತಾಳೆ. ಇಷ್ಟೊಂದು ಚಿಕ್ಕ ಮಕ್ಕಳಿದ್ದಾರೆ, ಅವರನ್ನು ನಿತ್ಯ ಮೇಯಿಸುವುದು ಬೇಕು, ಅಡಿಗೆ ಮಾಡುವವರು ಬೇಕು, ಚಿಕ್ಕವರ ಬಟ್ಟೆಗಳನ್ನು ಒಗೆದು ಕೊಡಬೇಕು, ತಲೆಯ ಹೇನನ್ನು ಸಹ ತೆಗೆಯಬೇಕು, ಅಡಿಗೆ ಆದಮೇಲೆ ಬಡಿಸುವವರು ಬೇಕು, ನೀರು ತರುವ ಕೆಲಸ, ಕಟ್ಟಿಗೆ ತರುವ ಕೆಲಸ, ಇನ್ನೂ 18 ಸಣ್ಣ ಪುಟ್ಟ ಕೆಲಸಗಳಿವೆ. ನಾವೇ ಕೈ ಹಾಕಿ ಮಾಡಿದರೆ ಮಕ್ಕಳು ನಮಗೆ ಸಹಾಯವಾದರು. ಇದಕ್ಕೆಲ್ಲ ನಾವು ಇನ್ನೊಬ್ಬರ ಮುಖ ನೋಡಿ ಪ್ರಯೋಜನವಿಲ್ಲ ಎಂದನು. ಆ ಎಲ್ಲ ವಿಚಾರಗಳು ಕಮಿಟಿಯಲ್ಲಿಯೇ ನಿರ್ಧಾರವಾಗಬೇಕೆಂದು ಅಧ್ಯಕ್ಷ ದಯಾನಂದರು ಇಲ್ಲದೆ ಅದು ಆಗುವಂತಿಲ್ಲವೆಂದು ಅಂದಿನ ಸಭೆಯು ಬರ್ಖಾಸ್ತು ಆಯಿತು. ಆ ಸಂಜೆ ರಾಧಾಕೃಷ್ಣನು ಮಂಗಳೂರಿನ ತನಕ ಹೋಗಿ ರಾಯರ ದಾರಿಯನ್ನು ಕಾದನು. ರಾಯರು ಊರಲ್ಲಿ ಇದ್ದಿರಲಿಲ್ಲ, ಎಂದು ಬರುವರೆಂದೂ ತಿಳಿಯಲಿಲ್ಲ. ಕಲ್ಕತ್ತೆಗೆ ಹೋದ ಹಾಗಿದೆ ಎಂದು ಯಾರೋ ಅಂದದ್ದನ್ನು ಕೇಳಿ ಆಶ್ರಮಕ್ಕೆ ಬಂದನು. ಆ ಸುವಾರ್ತೆ ಎಲ್ಲರ ಕಿವಿಗೂ ಮುಟ್ಟಿತು. ಮರುದಿವಸ ಪಂಡಿತ್ಜಿಯವರು ತಮಗೆ ಬೇರೆ ತಂಟೆ ಬೇಡವೆಂದು ಎಲ್ಲ ಬಾಲಕರನ್ನು ಸುತ್ತು ಕುಳ್ಳರಿಸಿಕೊಂಡು ಹಿಂದಿ ಸಂಭಾಷಣೆಯಲ್ಲಿ ತೊಡಗಿದರು. ರಾಧಾಕೃಷ್ಣ ಅಲ್ಲಿಗೆ ಬಂದ. ಅವರನ್ನು ಆಚೆ ಕರೆದು, ನೀವು ಕನ್ನಡ ಚೆನ್ನಾಗಿ ಬಂದ ಹುಡುಗರಿಗೆ ಹಿಂದಿ ಪಾಠವನ್ನು ಹೇಳಿ, ಯಾವ ಪರಭಾಷೆಯನ್ನೂ ಹೇಳಿ, ಕನ್ನಡವೇ ಬಾರದ ಮಕ್ಕಳಿಗೆ ಯಾವ ಪರಭಾಷೆಯ ಪೀಡೆಯೂ ಬೇಡ ಎಂದ. ಅವರು ಆತನನ್ನು ದುರದುರನೆ ನೋಡುತ್ತಾ ತಿರುಗಿ ತಮ್ಮ ಹಠವನ್ನು ನಡೆಸಿಯೇ ಬಿಟ್ಟರು. ರಾಧಾಕೃಷ್ಣನು ಬಂದ 15 ದಿವಸಗಳಲ್ಲಿ ತನ್ನ ಗುಡಿಸಲಿನ ಸಲುವಾಗಿ ಸಾಮಗ್ರಿಗಳನ್ನು ದೊರಕಿಸಿಕೊಳ್ಳಲು ಊರಲ್ಲಿ ಅಲೆದಾಡಿದನು. ಒಬ್ಬಿಬ್ಬರ ಪರಿಚಯವೂ ಆಯಿತು. ಈಗ ಅವರಲ್ಲಿಗೆ ಹೋಗುವ ಎಂದು ಹೊರಟನು. ಆ ದಿವಸದ ಗ್ರಾಸಕ್ಕೆ ಬೇರೆ ದಾರಿ ಇದ್ದಿರಲಿಲ್ಲ. ಅದಕ್ಕಾಗಿ ಹೊರಟಿದ್ದ ಅವನು ಹಿಂದಿ ರಣಾಗ್ರದಲ್ಲಿ ಸಿಲುಕಿಕೊಂಡನು. ಕೊನೆಗೆ ಶ್ಯಾಮ, ನೀಲ ಎಂದು ಇಬ್ಬರು ಹಿರಿಯ ಹುಡುಗರನ್ನು ಕರೆದುಕೊಂಡು ಗ್ರಾಮದಲ್ಲಿ ಭಿಕ್ಷಾಟನೆಗೆ ಹೊರಟನು. ಮೊದಲ ಬಾರಿ ಅಲ್ಲವೇ ಹೋದ ಇವರಿಗೆ ಭಿಕ್ಷೆ ಎತ್ತಲು ಸಂಕೋಚವಾದರೂ ತಮ್ಮ ಊರಿನ ಹೊಸ ಸಂಸ್ಥೆಗಾಗಿ ದಾನ ಮಾಡುವುದರಲ್ಲಿ ಊರವರಿಗೆ ಉತ್ಸಾಹವೇ ಬಂತು. ಅದರಿಂದ 18 ಸೇರು ಅಕ್ಕಿ ಸಂಪಾದನೆ ಆಯಿತು. ಹೆಚ್ಚಿನ ದೂರ ಅವರು ನಡೆಯಲಿಲ್ಲವಾದರೂ ಹೆಚ್ಚಿನ ವೇಳೆಯನ್ನು ಮಾತುಗಳಲ್ಲಿ ಕಳೆಯದೆಯೇ ಅಷ್ಟೆಲ್ಲ ದೊರೆಯಲಿಲ್ಲ. ಆ ಅಕ್ಕಿಯನ್ನು ತಂದು ಸತ್ಯಗೆ ಒಪ್ಪಿಸಲು ಆಕೆಯು ಸಣ್ಣಗೆ ಮುಖ ಮಾಡಿಕೊಂಡು, ಏನು 10 ಸೇರು ಇದೆಯೇ? ಇರಬಹುದೇ? ಊಟಕ್ಕೆ 15 ಬಾಯಿಗಳಿವೆ. ಬೇರೆ ಏನು ಇಲ್ಲದಿದ್ದರೂ ಬರೀ ಅನ್ನವನ್ನಾದರೂ ಬಡಿಸಬೇಕಲ್ಲ. ಇದು 2 ದಿವಸಕ್ಕೆ ಬಂದಿತು. ಇದೇ ರೀತಿ ನಿತ್ಯವೂ ಜೋಳಿಗೆ ಹಾಕಿಕೊಂಡು ಹೊರಡಬೇಕಾದೀತೇ ಎಂದು ನುಡಿಯುತ್ತಲೇ ರಾಧಾಕೃಷ್ಣ ನಕ್ಕನು. ಯಾಕೆ ಹೆದರುತ್ತೀಯೇ? ಏನಾದರೂ ಒಂದು ವ್ಯವಸ್ಥೆ ಮಾಡದಿರುತ್ತಾರೆಯೇ? ನೀನು ಅವಸರ ಮಾಡಿದರೆ ಹೇಗೆ ಎಂದ. ಆತ ಭಿಕ್ಷಾವೃತ್ತಿಗೆ 2 ದಿನಕ್ಕೊಮ್ಮೆ ಓಡಬೇಕಾಯಿತು. ರಾಧಾಕೃಷ್ಣ ಅವನ ಜತೆಗೆ ಪಾಠಕ್ಕಿಂತ ತಿರುಗಾಟದ ಮೇಲೆ ಪ್ರೀತಿ ಇರುವ ಒಬ್ಬಿಬ್ಬರು ಬಾಲಕರು ಹೋಗುತ್ತಿದ್ದರು. ಹೀಗೆ 15 ದಿವಸಗಳ ಕಾಲ ಸರಿಯಿತು. ರಾಯರು ಮಂಗಳೂರಿಗೆ ಬಂದ ವರ್ತಮಾನ ದೊರೆಯಿತು. ಅದನ್ನು ಕೇಳುತ್ತಲೇ ಪಂಡಿತ್ಜಿಯವರು, ನಾನು ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ ಎಂದು ಓಡಿದರು. ಅಲ್ಲಿ ಹೋಗಿ ರಾಧಾಕೃಷ್ಣನನ್ನು ದೂರುವಷ್ಟೆಲ್ಲ ದೂರಿದರು. ತಮ್ಮಿಬ್ಬರ ಭಿನ್ನ ಆದರ್ಶಗಳನ್ನು ಅವರಿಗೆ ಬಣ್ಣಿಸಿ ಹೇಳಿದರು. ನೀವು ಬಂದು ಎಲ್ಲವನ್ನೂ ಕಂಡು ತುಂಡು ಮಾಡದೆ ಹೋದರೆ 8 ದಿವಸಗಳಲ್ಲಿ ಈ ಆಶ್ರಮ ಮುಚ್ಚುವ ಸ್ಥಿತಿ ಬಂದೀತು ಎಂದು ಬೆದರಿಕೆ ಹಾಕಿದರು. ದಯಾನಂದರಾಯರು ಬಿಡುವಲ್ಲಿ ಬಿಡುವು ಮಾಡಿಕೊಂಡು ಮರುದಿನವೇ ಅಲ್ಲಿಗೆ ಬಂದರು. ಮೊದಲು ಅಂದವರನ್ನು ನಂಬುವ ಪದ್ಧತಿ ಅವರದು. ಹೀಗಾಗಿ ಹಿಂದಿ ಪಂಡಿತರು ಹೇಳಿದ ಎಲ್ಲ ಮಾತುಗಳನ್ನು 16 ಆಣೆ ಸತ್ಯವೆಂದು ನಂಬಿದ್ದರು. ಅವರು ಬರುತ್ತಲೇ ಜಾರಪ್ಪ ಮಾಸ್ತರರು ಅವರೊಡನೆ ಅಲ್ಲಿನ ಆಹಾರ ಪರಿಸ್ಥಿತಿಯನ್ನು ಬಣ್ಣಿಸಿದರು. ಈ 15 ದಿವಸಗಳ ಕಾಲ ಭಿಕ್ಷೆ ಎತ್ತಿ ತಮಗೆ ಅನ್ನ ಹಾಕಿದ ರಾಧಾಕೃಷ್ಣನ ವಿಷಯದಲ್ಲಿ ತುಂಬ ಆದರವನ್ನು ವ್ಯಕ್ತಪಡಿಸಿದರು. ದತ್ತಪ್ಪ ಮಾಸ್ತರರದ್ದು ಕೇವಲ ಬೌದ್ಧಿಕ ಪ್ರಪಂಚವಷ್ಟೇ. ಮೊದಲಿಗೆ ಕರಿಕುಲ್ಯಂ ಮಾಡದೆ ತೊಂದರೆಯಾಗಿ ಬಿಟ್ಟಿದೆ, ಕೆಲಸ ಮಾಡುವ ಹಾಗೆಯೇ ಇಲ್ಲ ಎಂದು ಅವರು ತೀರ್ಮಾನವಿತ್ತರು.
ಪಂಡಿತರು ಎದುರಿನಲ್ಲಿ ಯಾವ ಮಾತನ್ನೂ ಆಡಲಿಲ್ಲ. ರಾಧಾಕೃಷ್ಣನು ಬಹಳ ಹೊತ್ತು ಮೌನವಾಗಿದ್ದ. ಉಳಿದವರ ಮಾತುಗಳು ಮುಗಿದು ಜಾರಪ್ಪ ಮಾಸ್ತರರೊಡನೆ ರಾಯರು, ನನಗೆ ಈ ಮೊದಲು ಅಕಸ್ಮಾತ್ ಹೊರಗೆ ಹೋಗಬೇಕಾಗಿದ್ದು ಇಲ್ಲಿಗೆ ಬರಲು ಆಗಲಿಲ್ಲ. ಇನ್ನೂ ಅಂಥ ಸ್ಥಿತಿ ಬರಲಾರದು. 6 ತಿಂಗಳ ಸಾಮಗ್ರಿಗಳನ್ನು ದಾಸ್ತಾನು ಇರಿಸುವ. ಮಕ್ಕಳ ಹಾಲಿಗಾಗಿ 1-2 ಎಮ್ಮೆಗಳನ್ನು ಕಟ್ಟಲೇಬೇಕು. ಕೇಳಿದರೆ ಯಾರೂ ದಾನ ಮಾಡಿಯಾರು ಎಂದು ಸುಲಭವಾದ ಭರವಸೆ ಕೊಟ್ಟರು. ರಾಧಾಕೃಷ್ಣನು ಅವರನ್ನು ತನ್ನ ಪರ್ಣಕುಟೀರಕ್ಕೆ ಕರೆದೊಯ್ದನು. ಅಲ್ಲಿ ಕ್ರಮವಾಗಿ ತನ್ನ ಮನಸ್ಸಿನ ಅಭಿಪ್ರಾಯಗಳನ್ನು ಅವರ ಮುಂದೆ ಬಿಡಿಸಿ ಹೇಳಿದನು. ರಾಯರೇ, ನೀವು ಇದರ ಪೂರ್ಣವಾದ ಜವಾಬ್ದಾರಿ ವಹಿಸಿದರೆ ಚೆನ್ನ. ಈ ಆಶ್ರಮದ ಉದ್ದೇಶ ಹೀಗೆ, ಇಲ್ಲಿನ ಕಾರ್ಯಕ್ರಮ ಹೀಗೆ, ಯಾರು ಯಾವ ಕೆಲಸ ಮಾಡಬೇಕು ಎಂಬ ವಿಚಾರವನ್ನು ಹಾಕಿಕೊಟ್ಟಲ್ಲಿ ಅದರಂತೆ ನಾವು ನಮ್ಮ ಕೆಲಸವನ್ನು ಮಾಡುವುದು ಸುಲಭವಾಗುತ್ತದೆ. ಇಲ್ಲಿನ ಅನುಭವ ನನಗಿರುವುದು ಬರಿಯ ಸ್ವಲ್ಪ ಸಮಯದ್ದು. ಅದರ ಮೇಲಿಂದ ಹೇಳುವುದಾದರೆ ಇಲ್ಲಿರುವ 4 ಮಂದಿಯಲ್ಲಿ 4 ದಾರಿ 4 ಗುರಿಗಳು ಇದ್ದ ಹಾಗೆ ಕಾಣುತ್ತದೆ. ನಮ್ಮ ಅಭಿಪ್ರಾಯ ಭೇದಗಳಿಂದ ಶಾಲೆಯ ಕೆಲಸ ಕೆಡಬಾರದಷ್ಟೇ. ಇದರ ಶ್ರೇಯಸ್ಸು ನಮಗೆ. ನೀವು ಮುಂದಾಳಾದರೆ ಆಗ ನಮಗೆ ಚರ್ಚೆ ಮಾಡುವ ಕೆಲಸವಿಲ್ಲ, ಹೇಳಿದ್ದನ್ನು ಒಪ್ಪಿಸಿ ಮಾಡುವ ಕೆಲಸ ಮಾತ್ರ ಎಂದು ಸಂಗತಿಗಳನ್ನು ವಿವರಿಸಿದನು. ರಾಧಾಕೃಷ್ಣ, ನಾನು ಈ ಜವಾಬ್ದಾರಿಗೆ ನೀವು ತಕ್ಕವರೆಂದು ಯೋಚಿಸಿ ಕೆಲಸದಲ್ಲಿ ತೊಡಗಿದ್ದೇನೆ. ನನ್ನ 100 ತಾಪತ್ರಯಗಳಲ್ಲಿ ಇದರ ಕಡೆಗೆ ಹೆಚ್ಚಿನ ಗಮನ ಕೊಡುವುದಕ್ಕೆ ಆಗಲಾರದು. ಇದರ ಆಚಾರ್ಯ ಪಟ್ಟ ನಿಮಗೆ. ಇದಕ್ಕೆ ಏನೇನು ಸಲಕರಣೆ ಆಗಬೇಕು, ಎಷ್ಟು ಹಣ ಬೇಕು ಅಷ್ಟನ್ನು ತಿಳಿಸಿದರೆ ನನ್ನಿಂದ ಆಗುವಷ್ಟು ಬೆಂಬಲ ಕೊಡುತ್ತೇನೆ. ನೀವು ನನ್ನನ್ನು ಬರಲು ಹೇಳಿದ್ದಂತೂ ಸರಿಯೇ. ನಾನು ಬಂದಿದ್ದೇನೆ. ಸಂಸಾರ ಸಹಿತನಾಗಿ ಕೆಲಸ ಮಾಡಬೇಕೆಂಬ ಉದ್ದೇಶದಿಂದಲೇ ಬಂದಿದ್ದೇನೆ. ನಾನು ಬರುವ ಮೊದಲೇ ನೀವು ಅವಸರ ಮಾಡಿ ಇಲ್ಲಿನ ಸಹಾಯಕರನ್ನು ನೇಮಿಸಿದಿರಿ. ನಮ್ಮ ಕೆಲಸದ ರೂಪ ನಿಶ್ಚಯವಾಗದೆ ಜನರನ್ನು ಕೊಟ್ಟರೆ ಏನು ಪ್ರಯೋಜನ? ಉದ್ದೇಶಕ್ಕೆ ತಕ್ಕ ಜನ ದೊರೆಯಬೇಕೇ ಹೊರತು ಜನಕ್ಕೆ ಒಪ್ಪುವ ಉದ್ದೇಶವಾಗಬಾರ್ದಲ್ಲ. ಅಲ್ಲದೆ ಹಣಕಾಸಿನ ವಿಚಾರ ಮುಖ್ಯವಾದದ್ದು. ಇಷ್ಟೊಂದು ಮಂದಿಯ ಜೀವನ ಹೋಗಬೇಕು. ಈ 15 ದಿವಸ ಬೇರೆ ದಾರಿ ಕಾಣದೆ ಭಿಕ್ಷೆಯನ್ನು ಎತ್ತಿ ದಿನ ಕಳೆಯಬೇಕಾಯಿತು. ಆ ರೀತಿಯಿಂದ ಬಹಳ ದಿನ ಗ್ರಾಮಸ್ಥರ ಸಹಾಯ ದೊರಕೀತು ಎನ್ನುವ ಹಾಗಿಲ್ಲ. ಅಲ್ಲದೆ ಈಗಾಗಲೇ ನಮ್ಮ ಮಕ್ಕಳಿಗೆ ಮನೆ ಬೇಡುವ ಪಾಠ ಬೇಡ ಎಂಬ ದೂರೂ ಬಂದಿದೆ. ಹಣಕಾಸಿನ ವಿಚಾರ ನಾನು ಮಾಡುತ್ತೇನೆಂದನಲ್ಲ. ಮಂಗಳೂರಿನಲ್ಲಿ 1 ರೌಂಡು ಸುತ್ತಿದರೆ ಜನ ಎಷ್ಟು ಕೊಟ್ಟಾರು, ಏನೂ ಕೊಟ್ಟಾರು ಮೊದಲಾದರೆ ನಾನೇ ತೆರುತ್ತಿದ್ದೆ. ನೀವು ಹಾಗೆ ಹೇಳುತ್ತಿದ್ದೀರಿ. ನನಗೆ ಆ ಧೈರ್ಯವಿಲ್ಲ. ಅದು ಸಾಧ್ಯವಿದ್ದರೆ ನಿಮ್ಮ ಮಂಗಳೂರಿನ ಶಾಲೆಯನ್ನು ಮುಚ್ಚುವ ಅಗತ್ಯ ಬೀಳುತ್ತಿರಲಿಲ್ಲ. ನನ್ನ ವಿಚಾರ ಹೀಗೆ, ಆರಂಭದಲ್ಲಿ ಪರರಿಗೆ ಕೈಯೊಡ್ಡುವುದು ಅನಿವಾರ್ಯವಾದರೂ ಮುಂದೆ ಈ ಸಂಸ್ಥೆ ತನ್ನ ಕಾಲಿನ ಮೇಲೆ ತಾನು ನಿಲ್ಲಬೇಕು. ಅದು ಯೋಗ್ಯವಾದ ವಿಚಾರ. ನಾವು ಅಮೆರಿಕದ ಟಸ್ಕೆಜಿ ಇನ್ಸ್ಟಿಟ್ಯೂಟಿನ ಆದರ್ಶ ಇರಿಸಿಕೊಳ್ಳುವ. ಅದರ ವಿವರಗಳು ಕಾರ್ಯಭಾರಗಳು ನಿಮ್ಮವು. ಇಲ್ಲಿನ ಒಳ ಆಡಳಿತ ಕೈ ಹಚ್ಚುವ ಇಷ್ಟವೂ ನನಗಿಲ್ಲ. ಅದು ಚೆನ್ನಾಗಿ ನಡೆಯಬೇಕು, ಬಹಳ ಕಾಲ ನಡೆಯಬೇಕು. ಇಷ್ಟೇ ನನ್ನ ಆಸೆ. ಹಾಗಿದ್ರೆ ನೀವು ಎಲ್ಲರನ್ನೂ ಕರೆಯಿಸಿ ಆ ಮಾತನ್ನು ಹೇಳಬೇಕು. ಸರಿ ಅಲ್ವೇ? ಇಲ್ಲಿ ಈ ಸ್ಥಳದ ಅನುಕೂಲತೆಯನ್ನು ನೋಡಿದರೆ ಕೃಷಿಯನ್ನು ಮುಖ್ಯವಾಗಿ ನಾವು ಇರಿಸಿಕೊಳ್ಳಬಹುದು. ಅದರಿಂದ ನಮ್ಮ ಆರ್ಥಿಕ ಸ್ಥಿತಿಗೂ ಸಹಾಯವಾದೀತು. ಇಲ್ಲಿಗೆ ಬರುವ ಮಕ್ಕಳು ನಾಳೆ ತಮ್ಮ ಹಳ್ಳಿಗಳಿಗೆ ಹೋಗಿ ತಮ್ಮ ಪಾಡಿನ ಜೀವನ ನಡೆಸಬೇಕಾಗದವರು. ಅದಕ್ಕೆ ನಮ್ಮಿಂದಾದ ರೂಪ ಕೊಡಬೇಕು. ನಮ್ಮ ಹಿಂದಿ ಪಂಡಿತರು ಅನ್ನುತ್ತಾರೆ, ಇಲ್ಲಿ ರಾಷ್ಟ್ರ ಸೇವಕರನ್ನು ನಾವು ನಿರ್ಮಿಸಬೇಕೆಂದು. ಈ ಮಕ್ಕಳಿಗೆ ಅಷ್ಟು ದೊಡ್ಡ ಯಾವ ಮಾತೂ ಬೇಡ. ನಮ್ಮ ಜೀವನದಿಂದ ಮಕ್ಕಳು ತನ್ನಂತೆಯೇ ಆ ಆದರ್ಶವನ್ನು ಕಲಿಯಬೇಕಾಗಿದೆ. ಅದೇನು ಹೇಳಿಕೊಟ್ಟು ಬರುವ ಪಾಠವಲ್ಲ. ಬೇಡ. ಇನ್ನು ಮಕ್ಕಳಿಗೆ ಕನ್ನಡ ಬರುವ ಮೊದಲೇ ಹಿಂದಿ ಭಾಷೆಯ ಒತ್ತಾಯ. ತಮ್ಮ ಆವರಣದ ಪರಿಚಯ ಆಗುವ ಮೊದಲೇ ಆಕಾಶ ಪುರಾಣಗಳನ್ನು ಹೇಳಿ ಗೊಂದಲ ಎಬ್ಬಿಸಿ ಪ್ರಯೋಜನವಿಲ್ಲ. ನಮ್ಮ ಉಪಾಧ್ಯಾಯರು ಬರಿಯ ಉಪನ್ಯಾಸಕರಾದರೆ ಕಾಲೇಜು ನಡೆಸಬಹುದೇ ಹೊರತು ಮಕ್ಕಳಿಗೆ ಪ್ರಯೋಜನವಾಗಲಾರದು. ದಿನದಲ್ಲಿ ಸ್ವಲ್ಪ ಸಮಯವನ್ನು ಶರೀರ ಶ್ರಮಕ್ಕಾಗಿ ವಿನಿಯೋಗಿಸದೆ ಕೆಲಸ ಸಾಗುವ ಹಾಗಿಲ್ಲ. ನಿಮಗೆ ಯಾಕೆ ಅಂತ ಅನುಮಾನ? ನಿಮ್ಮ ವಿಚಾರಗಳೆಲ್ಲ ನನಗೆ ಒಪ್ಪುತ್ತವೆ. ನಮ್ಮ ಪಂಡಿತರಿಗಾಗಲಿ ದತ್ತಪ್ಪನವರಿಗಾಗಲಿ ಶಿಕ್ಷಣದ ವಿಷಯದಲ್ಲಿ ಸಾಕಷ್ಟು ವಿಚಾರ ತಿಳಿದಿದೆ. ಆದರೂ ಈ ಮಾತನ್ನು ಒಪ್ಪುವವರೇ. ಅದನ್ನು ತಿಳಿದೇ ಈ ಮಾತು ಹೇಳುತ್ತಿದ್ದೇನೆ. ಹಾಗಾದರೆ ನಿಮಗೆ ಏನೇನು ಆಗಬೇಕೆಂದು ಹೇಳಿ.
ಇಲ್ಲಿ ಈ ಸಂಸ್ಥೆ ಬೆಳೆಯಬೇಕಾಗಿದ್ದರೆ ಈ ಭೂಮಿಯ ಸಂಪೂರ್ಣ ಉಪಯೋಗವನ್ನು ನಾವು ಪಡೆಯುವಂತಿರಬೇಕು. ಈ ಜಮೀನು ನಿಮ್ಮದೇ ಆದರೂ ಅದು ತಾತ್ಕಾಲಿಕವಾಗಿ ಪರರಿಗೆ ಅಡವು ಆಗಿದೆ ಎಂದು ಕೇಳಿದೆ. ರಾಧಾಕೃಷ್ಣನ ಈ ಮಾತು ರಾಯರನ್ನು ಅಸಮಾಧಾನಗೊಳಿಸಿತು. ನಿಮಗೆ ನನ್ನಲ್ಲಿ ಅಪನಂಬಿಕೆಯೇ ಎಂದು ಕೇಳಿದರು ಅವರು. ಹಾಗಲ್ಲ, ನಾಳೆ ಅಡವುದಾರರು ನಮ್ಮನ್ನು ಏಕಾಏಕಿ ಓಡಿಸುವ ಸ್ಥಿತಿ ಬರಬಾರದು ಎಂಬುದಕ್ಕೆ ಹೇಳುತ್ತಿದ್ದೇನೆ. ಹಾಗೆ ಓಡಿಸುವವರು ಯಾರು? ಅವರ ಸಾಲವನ್ನು ನಾನು ಮುಟ್ಟಿಸುವುದಿಲ್ಲ ಎಂದು ತಿಳಿಯುತ್ತೀರಾ? ಭೂಮಿ ಅವರ ಸ್ವಾಧೀನ ಆಗುತ್ತದೆಂದು ತಿಳಿಯುತ್ತೀರಾ? ನನಗೆ ಇನ್ನು ಇಲ್ಲಿಯೇ ಹಣ ಸುರಿಯುವ ಯೋಚನೆ ಇದೆ. ಒಂದೆರಡು ಕಟ್ಟಡಗಳನ್ನು ಕಟ್ಟಿಸಬೇಕು ಎಂದಿದೆ. ಯಾವುದಕ್ಕೂ ಆ ದಿನ ಹೇಳಿದ್ದೆನಲ್ಲ, ಅದೊಂದು ಸಾಲದ ವಸೂಲಿಯಾಗದೆ ಕಾದು ಕುಳಿತಿದ್ದೇನೆ. ನನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುತ್ತೇನೆ. ಆಮೇಲೆ ತೊಡಕು ಬರಬಾರದು ಎಂಬುದು ನನ್ನ ಉದ್ದೇಶ. ನೀವು ಅಡವುದಾರರೂ ಸೇರಿ ಈ ಆಶ್ರಮವನ್ನು ಇಲ್ಲಿಂದ 10 ವರ್ಷ ಕಾಲವಾದರೂ ಕದಲಿಸುವುದಿಲ್ಲ ಎಂಬ ಭರವಸೆ ನಮಗಿರಬೇಕು. ಆಗ ಮಾತ್ರ ನಾನು ಇಲ್ಲಿ ಇರಬಲ್ಲೆ. ಇಲ್ಲವಾದರೆ ಏನು ಮಾಡುವುದು ಕಷ್ಟದ ಕೆಲಸ ಎಂದು ನನಗೆ ಅನಿಸುತ್ತದೆ. ರಾಯರು ವಿಚಾರಪರರಾದರು. ಅವರಿಗೆ ತಮ್ಮ ಜವಾಬ್ದಾರಿಯ ಜ್ಞಾನವಾದಂತೆ ಕಂಡಿತು. ನೀವು ಅನ್ನುವುದು ತೀರಾ ಸಮ, ಹಾಗೆಯೇ ಮಾಡುವ ಎಂದು ನುಡಿದು ಉಳಿದವರನ್ನು ಕರೆಯಿಸಿಕೊಂಡರು. ಪಂಡಿತರು ಮರೆಯಲ್ಲಿ ಇದ್ದು ಮಾತನ್ನು ಕೇಳುತ್ತಿದ್ದವರು ಈಗ ಸಮ್ಮುಖಕ್ಕೆ ಬಂದರು. ಅವರೆಲ್ಲರ ಎದುರಿಗೆ ರಾಯರು, ನೋಡಿ, ನನಗೆ 100 ಕೆಲಸಗಳೆಂಬುದು ನಿಮಗೆ ಗೊತ್ತು. ನಿಮಗೆ ಮಿಸ್ಟರ್ ರಾಧಾಕೃಷ್ಣರ ಪರಿಚಯ ಇಲ್ಲದೆ ಹೋದರೂ ನನಗೆ ತುಂಬ ಸಮಯದಿಂದ ಗೊತ್ತು. ಅವರ ಮೇಲಿನ ವಿಶ್ವಾಸದಿಂದ ನಾನು ಈ ಕೆಲಸದಲ್ಲಿ ತೊಡಗಿದ್ದೇನೆ. ಅವರು ಇಲ್ಲಿನ ಆಚಾರ್ಯರಾಗಿ ನಿಂತು ಕೆಲಸ ಮಾಡಿಸಬೇಕಾದವರು. ನೀವು ಅವರಿಗೆ ಬೆಂಬಲವಾಗಿ ನಿಂತು ಕೆಲಸ ಮಾಡಬೇಕಾದ್ದು ಕರ್ತವ್ಯ. ಅವರು ಹಾಕಿದ ಹಂಚಿಕೆಗೆ ನೀವು ಬದ್ಧರಾಗಿರಬೇಕು ಎಂದರು. ಆಗ ನಿವಾಸ್ಜಿಯವರು, ಅವರ ಪ್ಲೇನ್ನಲ್ಲಿ ರಾಷ್ಟ್ರಭಾಷೆಗೆ ಜಾಗವಿಲ್ಲ ಎಂದರು. ಎಳೆಯ ಮಕ್ಕಳಿಗೆ ಅದು ಬೇಡ ಎಂದಿಷ್ಟೇ ನನ್ನ ಅಭಿಪ್ರಾಯ. ಸರಿಯಾದ ವಯಸ್ಸಿನವರಿಗೆ ಆ ಪಾಠವನ್ನು ಹೇಳಲಿ. ಬರಿಯ 2 ಇಲ್ಲವೇ 3-4 ಮಂದಿಗೆ ಪಾಠ ಹೇಳುವುದರಲ್ಲಿ ಮಾತ್ರ ಕೆಲಸ ಮುಗಿಯಬಾರದು. ಇತರ ಕೆಲಸಗಳ ಹೊಣೆಯನ್ನೂ ಅವರು ಹೊರಬೇಕು ಎಂದನು ರಾಧಾಕೃಷ್ಣ. ಅದು ಸರಿಯಾದ ಮಾತು ಅಲ್ವೇ ಎಂದರು ರಾಯರು. ರಾಯರ ಒಲವು ಬದಲಾದುದನ್ನು ನೋಡಿ ಪಂಡಿತರು ಸುಮ್ಮಗಾದರು. ಎದುರಿನಲ್ಲಿ ಚರ್ಚಿಸಿ ಫಲವಿಲ್ಲ ಎಂದು ಕಂಡಿತು ಅವರಿಗೆ. ರಾಧಾಕೃಷ್ಣ ರಾಯರ ಬೆನ್ನನ್ನು ಬಿಡಲಿಲ್ಲ. ಮಂಗಳೂರಿಗೆ ಅವರೊಂದಿಗೇನೇ ಹೋದನು. ಅವರನ್ನು ಜಿಗಣೆಯಂತೆ ಅಂಟಿಕೊಂಡನು. ಭೂಮಿಯ ಅಡವುದಾರರನ್ನು ಮಾತನಾಡಿಸಿದನು. ಯಾರನ್ನೋ ದಾಕ್ಷಿಣ್ಯಕ್ಕೆ ಕೆಡವಿ ಕಿರಿ ಪದವಿನ ಆಸ್ತಿಯನ್ನು 10 ವರ್ಷಗಳ ವಾಯಿದೆ ಗೇಣಿಗೆ ಪಡೆದುಕೊಂಡೇ ತನ್ನ ಸ್ಥಳಕ್ಕೆ ಮರಳಿ ಬಂದನು. ಇಷ್ಟೆಲ್ಲ ಮಾಡಿ ಅವನು ತನ್ನ ಗುಡಿಸಲನ್ನು ಸೇರುವಾಗ ನಿವಾಸ್ಜಿಯವರು ಕುಪಿತರಾಗಿ ಹೊರಟೇ ಹೋಗಿದ್ದರು. ಜಾರಪ್ಪನವರು ಹೊರಡುವವರಿದ್ದರು. ಉಬ್ಬಸ ಜೋರಾದುದರಿಂದ ಅದು ಗುಣವಾಗುವ ತನಕ ಹೊರಡಲಾಗಲಿಲ್ಲ. ದತ್ತಪ್ಪನವರಿಗೆ ಸಂದಿಗ್ಧ ಮನಸ್ಸು. ಅವರನ್ನು ಹೊರಡಿಸುವುದರಲ್ಲಿ ರಾಧಾಕೃಷ್ಣ ಆತುರ ಪಡಲೂ ಇಲ್ಲ. ಒಬ್ಬನಿಂದ ಈ ಕೆಲಸ ಸಾಧಿಸದಷ್ಟೇ. ಪಂಡಿತರು ತಾವು ಹೊರಡುವಾಗ 2 ಬಾಲಕರನ್ನು ತಪ್ಪಿಸಿಯೇ ಹೊರಟರು. ರಾಧಾಕೃಷ್ಣನು ಮಕ್ಕಳನ್ನು ಕಟ್ಟಿಕೊಂಡು ತೆಂಗಿನ ಗಿಡಕ್ಕೆ ನೀರು ಎರೆಯಲು ತೊಡಗಿದೊಡನೆಯೇ 2 ಬಾಲಕರು ನಮ್ಮ ಮನೆಯ ಗಿಡಕ್ಕೆ ನೀರು ಹಾಕಬಾರದೆ ಎಂದು ಹೊರಟು ಹೋದರು. ಆ ಗ್ರಾಮದ ಕೆಲವು ಹಿರಿಯರು, ಅಲ್ಲಿಯೂ ದುಡಿದು ಉಣ್ಣುವುದಾದರೆ ಮನೆಯಲ್ಲೇ ಅಷ್ಟು ಕೆಲಸ ಮಾಡಬಹುದಲ್ಲ ಎಂದು ನುಡಿಯತೊಡಗಿದರು. ಈಗ ಆತನ ಆಶ್ರಮದ 4 ತಿಂಗಳ ಬಾಳುವೆ ಸಾಗಿದೆಯಷ್ಟೇ. ಮುಂದಿನ ತಿಂಗಳು ಜೂನು, ಬೇಸಾಯದ ಸಮಯ. ಆಶ್ರಮದಲ್ಲಿ ರಾಧಾಕೃಷ್ಣನು ಏಕಮಾತ್ರ ನಾಯಕ. ಅವನ ಜತೆಗೆ 2 ಅರೆಮನಸ್ಸಿನ ಅಧ್ಯಾಪಕರು. ಹೆಸರು ಉಳಿಸುವುದಕ್ಕೆ 5 ಮಂದಿ ಬಾಲಕರು ಉಳಿದಿದ್ದಾರೆ. ಸಹಾಯಕಿಯಾಗಿ ಅಭ್ಯಾಸವಿಲ್ಲದೆ ಮನೆಗೆಲಸದಲ್ಲಿ ಸೋತು ನುಗ್ಗಾಗುತ್ತಿರುವ ಸತ್ಯ ಹೇಗೂ ಜೊತೆಗೆ ಇದ್ದಾಳೆ. ಹೆಚ್ಚೇನು, ಸತ್ಯ ಅಲ್ಲಿ ದಣಿದು ಹೋಗುವುದರಲ್ಲಿ ಆಶ್ಚರ್ಯವಿರಲಿಲ್ಲ. ಗಂಡುಸೆನಿಸಿದ ರಾಧಾಕೃಷ್ಣನೂ ಆ ತೆರನ ದುಡಿತಕ್ಕೆ ಆಳಲ್ಲ. ಅವನ ಸಹಾಯಕ್ಕೆ ದೊರೆತ 2 ಅಧ್ಯಾಪಕರು ಮಾತಿನ ಬುರುಡೆಗಳು. ದತ್ತಪ್ಪ ಮಾಸ್ತರರು ಅಲ್ಲಿಗೆ ಬರುವ ಮೊದಲೇ ಹಳ್ಳಿಯವರೊಡನೆ ಕರ್ನಾಟಕದ ಗತವೈಭವ, ಭಾರತೀಯರ ಮೇಲ್ಮೆಗಳನ್ನು ಕುರಿತಾಗಿ ತಾಸು ಉಪನ್ಯಾಸ ಮಾಡುತ್ತಾರೆ. ಹುಡುಗರ ಮುಂದೆ ಕುಳಿತರೂ ಹಾಗೇನೆ.
ಅದರಿಂದ ಅವರನ್ನು ತಪ್ಪಿಸಿ ದಿನಕ್ಕೆ 1-2 ತಾಸು ಬರಿಯ ಓದು ಬರಹಗಳನ್ನು ಹೇಳಿಸಿಕೊಡುವುದು ಕಷ್ಟವಾಗುತ್ತಿತ್ತು. ಜಾರಪ್ಪ ಮಾಸ್ತರರು ಮಳೆಗಾಲ ಕಾಲು ಇರಿಸಿದಂದಿಗೆ ಶರತಲ್ಪಶಾಹಿಗಳಾದರು. ಉಬ್ಬಸ ಕೆಮ್ಮುಗಳಿಂದ ಉಳಿದವರಿಗೂ ಭಯಭೀತಿಗಳನ್ನು ಹುಟ್ಟಿಸಿದರು. ರಾಧಾಕೃಷ್ಣ ತಾನು ಹೊತ್ತ ಹೊಣೆಯನ್ನು ಮರೆಯಲಾರನಷ್ಟೇ. ಮರೆತು ಮನೆಯಲ್ಲಿ ತುಂಬಿದ 5-6 ಮಕ್ಕಳನ್ನು ಉಪವಾಸ ತಳ್ಳಲೆ. ಅವರಲ್ಲಿ 2-3 ರಜೆ ಬಂದಾಗ ಬಂಧುಗಳ ಮನೆಗೆ ಹೋಗಿ ಬರುತ್ತಾರೆ. ಇನ್ನಿಬ್ಬರು ಯಾರಿಗೂ ಬೇಡವಾದ ಮಕ್ಕಳು. ಆತ ನಿರ್ಧರಿಸಿಯೇ ಬಿಟ್ಟನು. ಇದು ದಲಿತಾಶ್ರಮವೋ ವಿದ್ಯಾಪೀಠವೋ ಇನ್ನೇನೋ. ಆ ಹೆಸರು ಕೊಟ್ಟವರಿಗೇನೋ ಆ ಹೊಣೆ. ಮೊದಲು ತಾನು ಅಲ್ಲಿ ಆದಷ್ಟು ಕಡಿಮೆ ಪರಾವಲಂಬನದಿಂದ ಜೀವನ ಸಾಗಿಸಬಲ್ಲ ದಾರಿಯನ್ನು ಹುಡುಕಬೇಕಾಗಿದೆ. ಸಮಯ ಬಂದರೆ ಇದ್ದ ಉಪಾಧ್ಯಾಯರನ್ನು ಓಡಿಸಿ ತನ್ನ ಕೆಲಸಕ್ಕೆ ಒದಗುವವರನ್ನು ಹುಡುಕಬೇಕಾಗಿದೆ. ಅದಕ್ಕಾಗಿ ಒಮ್ಮೆ ಮನೆಗೆ ಮಿಂಚಿನ ಓಟ ಹೂಡಿದ. ಊರಿಗೆ ಹೋಗಿ ತಮ್ಮನಿಂದ 500 ರೂಪಾಯಿಗಳಷ್ಟು ಹಣವನ್ನು ಸಾಲವಾಗಿ ತಂದನು. ಅದರಲ್ಲಿ ಬಹುಭಾಗವನ್ನು ಆಪತ್ತಿಗೆಂದು ಕಾದಿರಿಸಿ ಸ್ವಲ್ಪ ಅಂಶದಿಂದ ಬೇಸಾಯಕ್ಕೆ ಬೇಕಾಗುವ ಬಿತ್ತು, ಗೊಬ್ಬರ, 1 ಜತೆ ಕೋಣಗಳನ್ನು ಬೆಲೆಗೆ ಕೊಂಡುಕೊಂಡನು. ಮಳೆ ಹನಿಯುತ್ತಲೇ ಕಿರಿಪದವಿನ ಮೂಲದ ಒಕ್ಕಲಾದ ಬಿರುದು ಮಲಕಾಲನನ್ನು ಅಂಗಲಾಚಿ ಬೇಡಿ ಆಳಾಗಿ ದುಡಿಸಿಕೊಂಡನು. ಮರಕಾಲನಿಗೂ ಅದೇ ಬೇಕಿತ್ತು. ತಾನು ಇದ್ದ ಸ್ಥಿತಿಯಲ್ಲಿ ಆತ ಸ್ವಂತ ಬೇಸಾಯವನ್ನು ಮಾಡಲಾರ. ಗೇಣಿಯನ್ನು ಉಳಿಸಿಕೊಂಡೇ ಜೀವನ ಸಾಗಿಸಿದ ಅವನು ದುಡಿಯಲು ಕಲಿತವನಲ್ಲ. ಅವನ ರೀತಿಗೆ ಜಿಗುಪ್ಸೆಗೊಂಡು ಅವನ ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ತವರು ಮನೆಗೆ ಹೋಗಿದ್ದಳು. ಒಬ್ಬಟ್ಟಿಗನಾಗಿ ಉಳಿದ ಅವನನ್ನು ಈಗ ಶಾಲೆಯವರು ಓಡಿಸಿಬಿಟ್ಟರೆ ತಾನು ಎಲ್ಲಿಗೆ ಹೋಗಬೇಕು ಎಂದು ಆತ ಕಂಗಾಲಾದ ಗಳಿಗೆಯಲ್ಲೇ ರಾಧಾಕೃಷ್ಣ ಅವನನ್ನು ಕೆಲಸಕ್ಕೆ ನೇಮಿಸಿಕೊಂಡನು. ಆತನ ಕಾವಲುಗಣ್ಣಿನಲ್ಲಿ ಪರಮಾಲಸಿಯಾದ ಬಿರುಮ ಶಪಿಸುತ್ತಾ ದುಡಿಯಬೇಕಾಯಿತು. ಆದರೆ ಆ ದುಡಿತದಿಂದ ಅವನ ದಿನದ ಊಟ ಹೋಗಿ 2 ಆಣೆ ಸಂಬಳ ದೊರೆಯುತ್ತದೆ ಎಂದು ಖಂಡಿತವಾಯಿತು. ಮರಕಾಲನ ಜತೆಗೆ ರಾಧಾಕೃಷ್ಣನು ಬಯಲಿಗೆ ಇಳಿದನು. 5 ಮಂದಿ ಬಾಲಕರಲ್ಲಿ ಕಿರಿಯರಾದ 2 ಬಿಟ್ಟು ಉಳಿದ 3 ದಿನಕ್ಕೆ ತಾಸೆರಡು ತೋಟಗಾರಿಕೆಗೆ ಎಳೆದುಕೊಂಡನು. ಈ ಮಳೆಗಾಲ ಕಳೆದರೆ ಅನ್ನ, ತರಕಾರಿ, ಮೆಣಸುಗಳ ಮಟ್ಟಿಗೆ ತಾನು ಸ್ವತಂತ್ರನಾದೇನು ಎಂದು ತೋರಿತು. ಈ ಸ್ವಾತಂತ್ರ್ಯ ಅವನಿಗೆ ಬಹಳ ಮುಖ್ಯವಾಗಿತ್ತು. ಅಂತರಂಗದಲ್ಲಿ ಅವನಿಗೆ ರಾಯರ ಸಹಾಯದ ವಿಶ್ವಾಸ ಹೋಗಿದೆ. ತನ್ನ ಎದೆಗಾರಿಕೆಯ ಮೇಲೆಯೇ ತಾನು ಬದುಕಬೇಕೆಂದು ನಿಶ್ಚಯ ತೋರಿದೆ. ಬೇಸಾಯದ ಈ ದಿನಗಳಲ್ಲಿ ಅವನಿಗೆ ಬಿಡುವು ಎಂದರೆ ಸಂಜೆ ಊಟವಾದ ಬಳಿಕ. ಸಂಜೆಗೆ ಮುಂಚೆಯೇ ಆ ಊಟ ಸಾಬರ್ಮತಿ ಆಶ್ರಮದ ಮಾದರಿಯಲ್ಲಿ. ಅದರಿಂದ ಸತ್ಯಳಿಗೆ ತುಸು ಹೆಚ್ಚಾಗಿ ವಿಶ್ರಾಂತಿ ಸಿಗುತ್ತಿತ್ತು. ಆಗ ಪತ್ನಿಯನ್ನು ಜತೆಗೆ ಕುಳ್ಳಿರಿಸಿಕೊಂಡು ಆಶ್ರಮದ ಬಾಲಕರಿಗೆ ಏನಾದರೂ ಕತೆ ಹೇಳುತ್ತಾನೆ. ಶ್ಯಾಮ, ನೀಲ, ನಾಗಪ್ಪ ಇವರು ಮಕ್ಕಳಲ್ಲಿ ಹಿರಿಯರು. ಅವರು ತಮ್ಮಿಂದ ಕೆಲಸ ಮಾಡಿಸಿಕೊಂಡರೂ ದೊಡ್ಡ ಮಾಸ್ತರರ ಬಳಿಯಲ್ಲಿಯೇ ಹೆಚ್ಚಾಗಿ ಕಲಿಯುತ್ತಾರೆ. ಕೆಮ್ಮುತ್ತಾ ಕುಳಿತಿರುವ ಜಾರಪ್ಪನವರಿಗೆ ಮಕ್ಕಳು ಸಮೀಪ ಬಾರದಿದ್ದರೆ ಕ್ಷೇಮ. ಅವರ ರಾಟಿಯ ಶಿಕ್ಷಣ ನಡೆದಾಗ ನಡೆಯುತ್ತದೆ, ಇಲ್ಲವಾದರೆ ಇಲ್ಲ. ಬಾಲಕರು ವೇಳೆ ಇದ್ದಾಗ ನೂಲು ಮಾಡಿಯೇ ಮಾಡುತ್ತಾರೆ. ದತ್ತಪ್ಪ ಮಾಸ್ತರರಿಗೆ ಸಭೆ ನೆರೆಯಿಸುವಾಗ ಬರುವ ಸ್ಫೂರ್ತಿ ಉಳಿದ ಗಳಿಗೆಗಳಲ್ಲಿ ಬರುವುದಿಲ್ಲ. ಅವರಿಗೆ ಆಶ್ರಮದ ವಿಷಯದಲ್ಲಿ ತುಂಬ ಅಸಮಾಧಾನ. ಆಗಾಗ ದಯಾನಂದರಲ್ಲಿಗೆ ಹೋಗಿ ಹುಡುಗರಿಗೆ ಬೌದ್ಧಿಕ ಶಿಕ್ಷಣವಾಗಲಿ ರಾಷ್ಟ್ರೀಯ ಶಿಕ್ಷಣವಾಗಲಿ ಇಲ್ಲದೆ ಬರಿಯ ಬೇಸಾಯದ ಕೆಲಸಕ್ಕೆ ಹಾಕಿದ್ದಾರೆ ಎಂದು ದೂರು ಹೇಳುತ್ತಾರೆ. ದೂರನ್ನು ಕೇಳಿ ರಾಯರಿಗೆ ಮನಸ್ಸು ಚಂಚಲವಾದರೂ ಹೆಚ್ಚಿನ ಗಮನ ಕೊಡುವ ವಿರಾಮ ಇರಲಿಲ್ಲ. ಸತ್ಯಳ ದಿನಚರಿಯು ತುಂಬ ಕಷ್ಟತರವಾದದ್ದು. ಬಾಲ್ಯದ ವಿಶ್ರಾಂತಿಯು ಇಲ್ಲಿ ಕಣ್ಮರೆಯಾಗಿದೆ. ಮುಂಜಾನೆ ಏಳುತ್ತಾಳೆ, ಗದ್ದೆಗೆ ಸಮೀಪದ ಕೆರೆಯೊಂದರಲ್ಲಿ ಮುಸುರೆ ತಿಕ್ಕುತ್ತಾಳೆ. ಅದಕ್ಕೆ ಆಚಾರ್ಯರು ಬಂದು ಸಹಾಯವಾಗುವುದೂ ಉಂಟು. ಅನಂತರ ಬೆಳಗ್ಗೆ 1 ಗಂಜಿ, ಮಧ್ಯಾಹ್ನಕ್ಕೊಂದು ಅಡಿಗೆ, ಸಂಜೆ 1 ಊಟ. ಇವುಗಳಿಗಾಗಿ ಶ್ರಮಿಸುವಾಗ ದಿನ ನುಂಗಿ ಹೋಗುತ್ತದೆ. ಎಡೆಯಲ್ಲಿ ಕಿರಿಯ ಮಕ್ಕಳಿಗೆ ಅವಳೇನೇ ಸ್ನಾನ ಮಾಡಿಸಬೇಕು. ಮಧ್ಯಾಹ್ನ ಊಟವಾದ ಮೇಲೆ ಮಕ್ಕಳ ಹೇನು ತುಂಬಿದ ತಲೆಯನ್ನು ಬಾಚಿ ಹೇನಿನ ಶಿಕಾರಿ ನಡೆಯಿಸಬೇಕು. ಎಷ್ಟು ಮಾಡಿದರೂ ಮುಗಿಯದ ಕೆಲಸ ಅದು. ಅವುಗಳ ತಲೆಯಲ್ಲಿ ಏನು ತುಂಬಿದೆಯೋ ದಿನದಿಂದ ದಿನ ಆ ಹೇನಿನ ಪೈರು ಹೆಚ್ಚುತ್ತಿತ್ತು. ಕೊನೆಗೆ ತೀರಾ ನಿರಾಶೆಗೊಂಡು ರಾಧಾಕೃಷ್ಣನ ಕೈಯಿಂದ ಅವರಿಗೆಲ್ಲ
ಚವಲವನ್ನು ಮಾಡಿಸಿಯೇ ಬಿಟ್ಟಳು. ಅಂತೂ ಇದರಲ್ಲಿಯೇ ಬೆಳಗು ಬೈಗು ಆಗುತ್ತದೆ. ತವರು ಮನೆಯಿಂದ ಈ ಬೆವರು ಮನೆಗೆ ಬಂದ ಬಳಿಕ ಅವಳು ಬಹಳವಾಗಿ ಸೊರಗಿದಳು. ಇಷ್ಟೆಲ್ಲ ತಾಪತ್ರಯ ಬೇಕೆಂದೇ ಕಟ್ಟಿಕೊಂಡುದು ಅಲ್ಲವೇ ಎಂದು ಅವಳಿಗೆ ಒಮ್ಮೊಮ್ಮೆ ತೋರುತ್ತಿತ್ತು. ಆದರೂ ಇವೇ ಕೆಲಸಗಳಲ್ಲಿ ಉತ್ಸಾಹ ತೋರುತ್ತಿದ್ದ ಗಂಡನನ್ನು ನೋಡಿ ಅವಳು ಹರ್ಷ ತಾಳುತ್ತಾಳೆ. ಅಲ್ಲಿನ ಊಟವೋ ಬೇಯಿಸುವವಳೇನೋ ಅವಳು, ಆದರೆ ಹಾಲು ಮೊಸರಿಲ್ಲದ ಊಟವೇ. ನಿತ್ಯ ತವರಿನ ಎಮ್ಮೆ ದನಗಳನ್ನು ನೆನೆಯುತ್ತಾಳೆ. ಅವಳ ಶರೀರ ಒಣಗಿದೆ. ರಾಧಾಕೃಷ್ಣನು ಪುಷ್ಟನಾಗಿರಲಿಲ್ಲ. ಅವರ ಸಾಕು ಮಕ್ಕಳೂ ಹಾಗೇನೆ. ಹಾಲನ್ನು ಕೊಂಡುಕೊಳ್ಳುವ ಅನುಕೂಲತೆ ಅಲ್ಲಿ ಇನ್ನೂ ಉಂಟಾಗಲಿಲ್ಲ. ಅದಕ್ಕಾಗಿ ಅವಳು, ನೀವು ಸಾಗುವಳಿಗೆ ಕೋಣಗಳನ್ನು ತಂದಿರಿ. ಈ ಮಕ್ಕಳು ಹಾಲಿಲ್ಲದೆ ಕಜ್ಜಿಯಿಂದ ನರಳುತ್ತವೆ. ನೀವು ಸೊರಗಿ ಕಡ್ಡಿಯಾಗಿದ್ದೀರಿ. ಶರೀರಕ್ಕೆ ಸ್ವಲ್ಪವಾದರೂ ತಂಪು ಬೇಡವೇ ಎಂದಳು. ಮಹಾರಾಯಿತಿ, ಊರಿಂದ ತಂದ ಹಣ ಇನ್ನೂ ಉಳಿದಿದೆ. ಎಮ್ಮೆಯೊಂದನ್ನು ಕೊಳ್ಳಬೇಕಂತಲೂ ಮನಸ್ಸಿದೆ. ದಯಾನಂದರಾಯರು ಒಂದನ್ನು ಕೊಡಿಸುವ ಎಂದಿದ್ದರು. ಅದನ್ನು ನಂಬಿ ಕಾದು ಪ್ರಯೋಜನವಿಲ್ಲವೆಂದು ಕಾಣುತ್ತದೆ. ಇಲ್ಲೇ ಸಮೀಪದಲ್ಲಿ ಚೆನ್ನಾದ್ದೊಂದು ಎಮ್ಮೆ ಇದೆ. ಆದರೆ ಈ 2 ಕೋಣಗಳ ಜೊತೆಗೆ ಅದನ್ನೂ ಕಟ್ಟಿದರೆ ನೋಡಿಕೊಳ್ಳಬೇಕು ನೀನೇ ಅಲ್ಲವೇ ಎಂದನು. ಅದರ ಸೇವೆಗೆ ತಕ್ಕ ಪ್ರತಿಫಲ ಸಿಕ್ಕೀತು. ಹಾಗೆ ಪ್ರತಿಫಲ ಮನುಷ್ಯರಿಂದಲೇ ಸಿಗುವುದಿಲ್ಲ ಎಂದ ಆತ. ಅವಳು ನಕ್ಕಳು. ತಮ್ಮ ಆಶ್ರಮದ ಎಳೆಯ ಕೂಸುಗಳು ತಮಗೆ ತಿಳಿದಷ್ಟು ದಣಿಯುತ್ತಿರುವಾಗ ಠಾಕು ಠೀಕಿನಿಂದ ಪುಸ್ತಕಕ್ಕೂ ನಾಲಿಗೆಗೂ ನೆಚ್ಚಿ ಕುಳಿತಿರುವ ದತ್ತಪ್ಪನವರಿಗೂ ಆತ ಈ ಮಾತನ್ನಾಡಿದ್ದೇಕೆಂದು ತಿಳಿಯಿತು. ಆ ರಾತ್ರಿ ಸತ್ಯ ತಡೆಯಲಾರದೆ ಒಂದು ವ್ಯಥೆಯನ್ನು ಗಂಡನ ಮುಂದಕ್ಕೆ ಇರಿಸಿದಳು. ಅವರು ಸಹಾಯಕ್ಕೆ ಬಾರದಿದ್ದರೂ ಚಿಂತೆಯಿಲ್ಲ. ನೀವು ಮನೆಯಲ್ಲಿ ಇಲ್ಲದಾಗಲೆಲ್ಲ ಕೆಲಸವಿರಲಿ ಇಲ್ಲದೇ ಇರಲಿ ಅಡಿಗೆ ಮನೆಗೆ 10 ಸಾರಿ ಬಂದು ಹೋಗುತ್ತಿರ್ತಾರೆ. ಅವರ ನೋಟ ನಡಿಗೆ ಏನೂ ನನಗೆ ಹಿತವಾಗಿ ಕಾಣಿಸುತ್ತಲಿಲ್ಲ ಎಂದಳು. ಏನು ಮಾಡುವುದು ಸತ್ಯ, ದೊಡ್ಡವರು ತೊಡಿಸಿದ ಕೋಳ ಇದು. ಉಪಾಯದಿಂದ ನಿವಾರಿಸಿಕೊಳ್ಳಬೇಕಷ್ಟೆ ಎಂದನು. ರಾಧಾಕೃಷ್ಣನಿಗೆ ಒತ್ತಟ್ಟು ಶಾಲೆಗೆ ಹೇಗೆ ರೂಪ ಬಂದೀತು ಎಂಬ ಯೋಚನೆ, ಇನ್ನೊತ್ತಟ್ಟು ಅದರ ಆರ್ಥಿಕ ಚಿಂತೆ, ಜತೆಗೆ ಇದ್ದ ಕೆಲಸಗಾರರನ್ನು ದುಡಿಸುವುದೆಂತು ಎನ್ನುವ ಯೋಚನೆ. ಮಳೆಗಾಲದ 1 ತಿಂಗಳು ಕಳೆಯುತ್ತಲೇ ಬಾಲಕರು ಕೆಮ್ಮು ಶೀತ ಜ್ವರಗಳಿಗೆ ಒಬ್ಬೊಬ್ಬರಾಗಿ ಗುರಿಯಾದರು. ಜಾರಪ್ಪ ಮಾಸ್ತರರು ಮಲಗಿದ್ದಲ್ಲೇನೆ. ಕೊನೆಗೆ ಉಪಾಯವಿಲ್ಲದೆ ಅವರನ್ನು ಮಂಗಳೂರಿಗೆ ಸಾಗಿಸಬೇಕಾಯಿತು. ಯಾರಿಗೆ ಕಾಯಿಲೆಯಾದರೂ ಮದ್ದನ್ನು ತರಲು ಮಂಗಳೂರಿಗೇನೇ ಹೋಗಬೇಕು. ದತ್ತಪ್ಪ ಮಾಸ್ತರರು ಕದಲುವವರಲ್ಲ, ಅದಕ್ಕೂ ಅವನೇ ಹೋಗಬೇಕು. ಹಾಗೆ ಹೋಗಿ ವಾರಕ್ಕೋ 10 ದಿನಕ್ಕೋ ಸಾಕಾಗುವಷ್ಟು ಔಷಧಿ ತರುತ್ತಾನೆ. ಇದು ಮುಂದಿನ ಬವಣೆಗಳಲ್ಲೊಂದು ಎಂಬುದರಿಂದ ಹೋಮಿಯೋಪತಿಕ್ ಪುಸ್ತಕ ತಂದು ನಿತ್ಯ ಕಾಯಿಲೆಗಳ ಚಿಕಿತ್ಸೆಯನ್ನು ಓದಿ ತಿಳಿದು ತನ್ನ ವೈದ್ಯ ತಾನೇ ಆಗುವ ಪ್ರಯತ್ನ ಮಾಡುತ್ತಿದ್ದಾನೆ. ಒಂದು ದಿನ ಅಂತೂ ಅವನಿಗೇನೇನೂ ಬಿಡುವಿರಲಿಲ್ಲ. ಮೆಣಸಿನ ಗಿಡಗಳು ಗಾಳಿಗೆ ಬಿದ್ದು ನೆಲ ಅಳೆಯುತ್ತಿದ್ದವು. ಅವನ್ನೆಲ್ಲ ಎಬ್ಬಿಸಿ ನೆಟ್ಟಗೆ ಮಾಡಿ ಕೋಲು ಕಟ್ಟಿ ಬಿಗಿಯಬೇಕು. ಬುಡಕ್ಕೆ ಮಣ್ಣನ್ನು ರಾಶಿ ಹಾಕಬೇಕು. ನಾಳೆಗೆ ಮುಂದುವರಿಸುವ ಕೆಲಸವಲ್ಲ. ಆತ ಮರಕಾಲನನ್ನು ಕರೆಯುವಂತಿರಲಿಲ್ಲ. ಆತ ಕಾಲು ಚಾಚಿಕೊಂಡು ಮಲಗಿದ್ದಾನೆ. ಮೊದಲ ಬಾರಿಗೆ ರಾಧಾಕೃಷ್ಣ ದತ್ತಪ್ಪನವರನ್ನು ಕರೆದು, ಮಾಸ್ತರರೇ, ನಮ್ಮ ನೀಲನಿಗೆ ಶೀತ ಜ್ವರ ಎದೆನೋವು ತೊಡಗಿದೆ. ಕೂಡಲೇ ಏನಾದರೂ ಲೇಪಗೀಪ ಹಚ್ಚಬೇಕು. ವಿಪರೀತಕ್ಕೆ ಹೋಗಬಾರದಷ್ಟೇ. ನನಗೆ ಇಲ್ಲಿ ಹಿತ್ತಲಿನ ಕೆಲಸ ಮುಗಿಯುವಂತಿಲ್ಲ. ಒಮ್ಮೆ ಆಸ್ಪತ್ರೆಗೆ ಹೋಗಿ ಬರ್ತೀರಾ? ಲೇಪ ಔಷಧ ಪಥ್ಯ ಯಾವುದೆಂದು ಕೇಳಿ ತೆಗೆದುಕೊಂಡು ಬನ್ನಿ ಎಂದನು. ದತ್ತಪ್ಪ ಮಾಸ್ತರರ ಅಭಿಮಾನಕ್ಕೇನೆ ಅದು ಬರೆ ಇಟ್ಟಂತೆ. ಏನು, ಶಾಲೆಯ ಮಾಸ್ತರನೂ ನಾನೇ, ಪೇದೆಯೂ ನಾನೇ ಎಂದು ತಿಳಿದಿರಾ ಎಂದರು. ರಾಧಾಕೃಷ್ಣ ಮಾತನಾಡಲಿಲ್ಲ. ಮಾತಿಗೆ ಅದು ಸಮಯವೂ ಅಲ್ಲವೆಂದು ಬಲ್ಲ. ಸತ್ಯ, ಅಂದು ನನಗೆ ನಿಮ್ಮ ಮನೆಯಲ್ಲಾದ ಕಾಯಿಲೆ ಇದು. ನೀಲನಿಗೆ ತೌಡು ಕಾಯಿಸಿ ಎದೆಗೆ ಶಾಖವನ್ನು ಕೊಡು. ಕುಡಿಯಲು ಮಜ್ಜಿಗೆ ಸೊಪ್ಪಿನ ಕಷಾಯವನ್ನು ಮಾಡಿಕೊಡು. ಸಹಾಯಕ್ಕೆ ಶ್ಯಾಮನನ್ನು ಕರೆದುಕೋ. ನಾನು ಮಂಗಳೂರಿಗೆ ಓಡಿ ಹೋಗಿ ಬರುತ್ತೇನೆ. ಮೆಣಸಿನ ಗಿಡಕ್ಕಿಂತ ಈ ಹುಡುಗನ ಜೀವ ಮುಖ್ಯವಲ್ಲವೇ ಎಂದು ಹೇಳಿ ತಾನೇ ಹೊರಟು ಹೋದನು. ಅದರ ಬೆನ್ನಿಗೆ ದತ್ತಪ್ಪ ಮಾಸ್ತರರು ಎದ್ದು ಅಡುಗೆಯ ಮನೆಗೆ ಕಾಲಿರಿಸಿದರು. ಅವರನ್ನು ಕಂಡೂ ಕಾಣದಂತೆ ಸತ್ಯ ಹುಡುಗನಿಗೆ ಶಾಖ ಕೊಡುತ್ತಾ ಕುಳಿತುಕೊಂಡಳು. ದತ್ತಪ್ಪನವರು, ಅಮ್ಮ,
ನಾನು ಮಧ್ಯಾಹ್ನ ಊಟಕ್ಕಿಲ್ಲ. ಇನ್ನು ಇಲ್ಲಿ ಬರಿಯ 1 ತಿಂಗಳ ಕಾಲ ಇದ್ದೇನೆ. ನಿಮ್ಮ ಹೆಡ್ ಮಾಸ್ತರರಿಗೆ ಹೇಳಿಬಿಡಿ, ಬರೀ ಅನ್ನಕ್ಕಾಗಿ ಇಲ್ಲಿ ಬಿಟ್ಟಿ ದುಡಿಯಲು ನನ್ನಿಂದ ಸಾಧ್ಯವಿಲ್ಲ ಎಂದರು. ಅವಳು ಮೌನವಾಗಿಯೇ ಇದ್ದಳು. ದಯಾನಂದ ರಾಯರಾದರೂ ಶಾಲೆ ನಡೆಸುತ್ತಿದ್ದರೆ ತಿಂಗಳು ಸಂಬಳವಾದರೂ ಕೈಗೆ ಬರುತ್ತಿತ್ತು. ಈ ರಾಯರನ್ನು ನಂಬಿ 3 ಹೊತ್ತಿಗೆ ಗಂಜಿಗೂ ಒದ್ದಾಡುವಂಥ ಪಾಡು ಬಂದಿದೆ ಎಂದು ಹೇಳಿ ಹೋದರು. ಹಾಗೆ ಹೇಳಿ ಹೋದರೂ ಸಂಜೆಯ ಊಟದ ಕಾಲಕ್ಕೆ ಸಮನಾಗಿ ಹಾಜರಿದ್ದರು. ರಾಧಾಕೃಷ್ಣ 6 ಮೈಲು ದೂರ ನಡೆದು ಹೋಗಿ ಔಷಧವನ್ನು ತೆಗೆದುಕೊಂಡು ಬಂದವನೇ ಹುಡುಗನ ಉಪಚಾರವನ್ನು ಕೈಗೊಂಡನು. ಇದೇ ರೀತಿ ಬೇಸಾಯ ಬೇನೆಗಳ ಸೇವೆಯಲ್ಲಿ ಅವನ ಶಿಕ್ಷಣದ ಕೆಲಸಕ್ಕೆ ಯಾವ ಬಿಡುವೂ ದೊರೆಯಲಿಲ್ಲ. ನೂಲುವ ಇಲಾಖೆಗಂತೂ ಗುರುಗಳೇ ಬೇಡವಾಯಿತು. ಕಾರಣ ಹತ್ತಿ ದೊರಕಿಸುವ ವ್ಯವಸ್ಥೆ ಕಷ್ಟವಾಗಿತ್ತು. ಮಂಗಳೂರಿನಲ್ಲೂ ಅದೇ ವ್ಯವಸ್ಥೆ ಬಂದಿತ್ತು. ಮಾಡಿದ ನೂಲನ್ನು ಕೊಳ್ಳುವವರು ಇರಲಿಲ್ಲ, ನೇಯುವವರು ಮೊದಲೇ ಇರಲಿಲ್ಲ. ಆ ಕೆಲಸ ತಾನೇ ಮಾಡುತ್ತೇನೆಂದು ರಾಧಾಕೃಷ್ಣನಿಗೆ ಮನಸ್ಸು ಹೇಳಿದರೂ ಅಂದಿನ ಪರಿಸ್ಥಿತಿಯಲ್ಲಿ ಯಾವ ಕೆಲಸವನ್ನೆಲ್ಲ ತಾನೊಬ್ಬ ಮಾಡಬಹುದು ಎಂಬ ಅನುಮಾನ ಇದ್ದೇ ಇತ್ತು. ಇತ್ತ ದತ್ತಪರಾಯರ ನಿರ್ಗಮನದಲ್ಲಿ ಅವನಿಗೆ ಬೇಸರವಿರಲಿಲ್ಲ. ಅವರನ್ನು ಹೋಗಕೂಡದು ಎಂದು ಆಗ್ರಹಪಡಿಸಲೂ ಇಲ್ಲ. ಅವರು ತಿಂಗಳ ವಾಯಿದೆ ಕಳೆದರೂ ಹೊರಡಲಿಲ್ಲ. ಕೆಲಸ ಮಾಡುವುದನ್ನು ಮಾತ್ರ ನಿಲ್ಲಿಸಿದ್ದರು. ಆ ಸ್ಥಿತಿಯು ಬರುತ್ತಲೇ ಈತ, ಮಾಸ್ತರರೇ, ಇದು ಯಾರೊಬ್ಬರ ಸ್ವಂತದ ಕೆಲಸವೂ ಅಲ್ಲ. ಇಲ್ಲಿ ಸಂಬಳ ನನಗೂ ಇಲ್ಲ, ನಿಮಗೂ ಇಲ್ಲ. ದಯಾನಂದರಾಯರು ನಿಮಗೆ ಏನು ಹೇಳಿದ್ದಾರೋ ತಿಳಿಯೇ. ನನಗೆ ಕಾಣಿಸುವ ವಿಚಾರ ಇಷ್ಟು. ಇಲ್ಲಿ ದುಡಿದರೆ ಮಾತ್ರ ಅನ್ನ ನನಗಿದೆ, ನಿಮಗಿವೆ ಎಂದರು. ಅವರು ರೇಗಿದರು. ಹೌದು, ಗೊತ್ತಾಯಿತು. ಆಶ್ರಮದ ನೆಪದಿಂದ ಬಡವರ ಮಕ್ಕಳನ್ನು ದುಡಿಸಿಕೊಂಡು ಸ್ವಂತ ಮನೆಯನ್ನು ಹೂಡುವ ವಿಚಾರ ಇದು ಎಂದು ಹೇಳಿ ಹೊರಟೇ ಹೋದರು. ಮಂಗಳೂರಿಗೆ ಹೋಗಿ ದಯಾನಂದರಾಯರಲ್ಲಿ ಏನೇನೋ ಬೆಸೆದರೋ ತಿಳಿಯದು. ರಾಯರು ಒಂದು ದಿವಸ ಅವರನ್ನು ಕೂಡಿಯೇ ಬಂದವರು ರಾಧಾಕೃಷ್ಣನಿಗೆ ಅವಕಾಶ ಕೊಡದಂತೆ ಸಂಸ್ಥೆ ನಡೆಸುವ ವಿಚಾರದಲ್ಲಿ ಅರ್ಧ ತಾಸಿನ ತನಕ ಮಾತನಾಡಿದರು. ಆತ ಕೇಳುತ್ತಾ ಕುಳಿತನು. ಅನಂತರ ಬನ್ನಿ ಹೋಗುವ ಎಂದು ಅವರನ್ನು ಕರೆದುಕೊಂಡು ತಾನು ಮಾಡಿದ ಚಾವಣಿ ಕೃಷಿ ಕೆಲಸಗಳನ್ನು ಒಂದೊಂದಾಗಿ ತೋರಿಸಿದನು. ಮುಂದೆ ನನ್ನ ಕನಸು ಇದು, ಸ್ವಾವಲಂಬನೆ ತನ್ನ ಗುರಿ. ಈ ತನಕ ಮನೆಯಿಂದ ಇಷ್ಟು ಹಣ ತಂದು ಹಾಕಿದೆ. ಯಾರನ್ನೂ ಬೇಡಲಿಲ್ಲ, ಬೇಡದೆ ಆಗುವಂತಿಲ್ಲ. ಅದನ್ನಾದರೂ ಮಾಡಬಹುದು. ಆದರೆ ಸಹಾಯಕರು ದೊರೆಗಳಂತಿರುವ ಬದಲು ಮಕ್ಕಳ ಮೇಲೆ ಪ್ರೀತಿ ಇಟ್ಟಲ್ಲಿ, ಕೆಲಸದಲ್ಲಿ ಶ್ರದ್ಧೆ ತೋರಿಸಿದಲ್ಲಿ ಆಗುತ್ತಿತ್ತು. ಅಂಥವರನ್ನು ಕೊಡಿಸುತ್ತೀರಾ ಎಂದನು. ದತ್ತಪರಾಯನು ಕೊಟ್ಟ ದೂರುಗಳ ಮುಂದೆ ಈತನ ಕೆಲಸ ಸಾಹಸಗಳ ಚಿತ್ರ ತ್ಯಾಗಗಳು ದಯಾನಂದರಾಯರಿಗೂ ಕಾಣಿಸಿದುವು. ನಿಮ್ಮ ದಾರಿಯೇ ಸಮನಾದುದು. ನಾಳೆಯೇ ಇಬ್ಬರನ್ನು ಕಳುಹಿಸಿಕೊಡುತ್ತೇನೆ. ಸ್ವಯಂ ಸೇವಕರಿಗೆ ಮಂಗಳೂರಿನಲ್ಲಿ ಬರಗಾಲವೇ ಎಂದರು. ಅದಕ್ಕೆ ರಾಧಾಕೃಷ್ಣ, ರಾಯರೇ, ಸ್ವಯಂ ಸೇವಕರು ಬೇಡ. ನಮ್ಮ ಜನ ಬಿಟ್ಟಿ ಸೇವೆ ಬಯಸುವುದು ತಪ್ಪು, ಮಾಡಿಸುವುದು ತಪ್ಪು. ಎಲ್ಲಿ ಧರ್ಮಾರ್ಥ ಕೆಲಸ ಇದೆ ಎಂಬ ಭಾವನೆ ಬರುತ್ತದೆಯೋ ಅಲ್ಲಿ ಶಿಸ್ತೆಂಬುದು ಉಳಿಯುವುದಿಲ್ಲ. ನಮಗೆ ಅಂಥವರಿಂದ ಕೆಲಸ ಮಾಡಿಸುವುದಕ್ಕೂ ಬರುವುದಿಲ್ಲ. ಎಷ್ಟು ಉಪದ್ರವವಾದರೂ ಸರಿಯೇ, ಜನರ ಪರೋಪಕಾರ ಮಾತ್ರ ಬೇಡ ಎಂದನು. ಅವರು ನಕ್ಕರು. ಆದರೆ ನೀವೇ ಬಿಟ್ಟು ದುಡಿಯುತ್ತಿದ್ದೀರಲ್ಲ ಎಂದರು. ನಿಜ, ನಾನು ದುಡಿಯುತ್ತಿದ್ದೇನೆ. ನನ್ನ ಹೊಣೆಯನ್ನು ತಿಳಿದು ಅದರಿಂದಲೇ ಪರರಿಂದ ಅದನ್ನು ನಾನು ಬಯಸುವುದಿಲ್ಲ. ನನ್ನ ವಿಷಯವೂ ಹಾಗೇನೆ. ಈ ಹೊತ್ತು ನಾನು ಬಿಟ್ಟಿ ಮಾಡಿದರೂ ನಾಳೆ ನನ್ನ ಹೆಂಡತಿ ಮಕ್ಕಳು ಇವರ ಪರೋಪಕಾರದಿಂದ ನಮ್ಮ ಭವಿಷ್ಯ ಮುಳುಗಿತು ಎನ್ನುವ ಸ್ಥಿತಿಯು ಬರಬಾರದು ಎಂದನು. ರಾಯರು ವಿಸ್ಮಿತರಾದರು. ಇತರ ಉದಾತ್ತ ತತ್ವಗಳನ್ನು ಅವರು ಒಪ್ಪಿಕೊಂಡಂತೆ ಇದನ್ನೂ ಒಪ್ಪಿಕೊಂಡು ಹೋಗುವ ಮುನ್ನ, ಹಾಗಾದರೆ ಇದರ ಖರ್ಚಿನ ವ್ಯವಸ್ಥೆ ಹೇಗಾಗಬೇಕು? ಇದನ್ನು ಖಾಸಗಿಯಿಂದ ನಡೆಯಿಸಬೇಕೆಂಬ ಇಷ್ಟವೇ ನಿಮ್ಮದು ಎಂದು ಕೇಳಿದನು. ಅದು ತನ್ನ ಕಾಲಿನ ಮೇಲೆ ನಡೆಯುವಂತಾದರೆ 10 ಮಂದಿಯ ವಶಕ್ಕೆ ಒಪ್ಪಿಸಬೇಕೆಂಬುದೇ ನನ್ನ ಹಂಬಲ. ನಿಮ್ಮಿಂದ ಅನುಕೂಲವಾದರೆ ನೀವು ಒದಗಿಸುವನಿಂದ 1000 ರೂಪಾಯಿಗಳನ್ನು ಸಾಲವಾಗಿ ಕೊಡಿ. ಮುಂದಿನ ವರ್ಷ ಕೃಷಿಯನ್ನು ವಿಸ್ತರಿಸಿ ಏನಾದರೊಂದು ದ್ರವ್ಯಾರ್ಜನೆಯ ಉದ್ಯೋಗವನ್ನು ಸೇರಿಸಿ ಶಾಲೆಯ ಬೆಳವಣಿಗೆ ಸಾಧಿಸುತ್ತೇನೆ. ರಾಯರು ತಮಗೆ ಬರಬೇಕಾದ ಹಣ ಹೇಗೆ ಬಾರದೆ ಹೋಯಿತು ಎಂದು ತಮಗಾದ ವಂಚನೆಯ ಕಥೆಯೊಂದನ್ನು ಹೇಳಿದರು. ಆ ಬಳಿಕ, ಆ ದಿವಸ ನೀವು ಒತ್ತಾಯ ಮಾಡಿ ನಮ್ಮ ಅಡವುದಾರರಿಂದ 10 ವರ್ಷಕ್ಕೆ ಇದನ್ನು ವಾಯಿದೆಗೇಣಿಗೆ ಮಾಡಿಸಿಕೊಂಡಿರಿ. ಅಲ್ಲವಾದರೆ ತುಂಬ ತೊಂದರೆ ಬರುತ್ತಿತ್ತು. ಈಗ ಈ ಭೂಮಿಯನ್ನು ನಾನು ಅವರಿಗೇನೆ ಮಾರಿಬಿಟ್ಟೆ.
ಏನು ಮಾಡಲಿ, ಸಾಲಗಾರನ ತಗಾದೆ ಅಷ್ಟಿದೆ ಎಂದರು. ಸಾಲ ಮೂಲಗಳ ವಿಷಯದಲ್ಲಿ 4 ಹಿತವಚನಗಳನ್ನು ಹೇಳುವ ಇಚ್ಛೆ ರಾಧಾಕೃಷ್ಣನಿಗೆ ಇತ್ತಾದರೂ ಹಿರಿಯರ ಮುಂದಕ್ಕೆ ಆ ಮಾತನ್ನು ಆಡದಾದನು. ರಾಯರು ರಾಧಾಕೃಷ್ಣನ ಮೇಲಿನ ವಿಶ್ವಾಸದಿಂದ, ನಾಳೆ ಆದಿತ್ಯವಾರ ಬೆಳಿಗ್ಗೆ ಬನ್ನಿ, 4-6 ಮಂದಿ ಸ್ನೇಹಿತರನ್ನು ಕರೆಯಿಸಿಕೊಂಡು ನಿಮ್ಮ ಬೆಂಬಲಕ್ಕೆ ಒಂದು ಸಮಿತಿಯನ್ನು ರಚಿಸಿಕೊಡುತ್ತೇನೆ. ಆಶ್ರಮ ಸ್ವತಂತ್ರವಾಗುವ ತನಕ ಹಣದ ಸಹಾಯವನ್ನು ಮಾಡುತ್ತೇನೆ ಎಂದು ಆಶ್ವಾಸನೆ ಕೊಟ್ಟು ಹೊರಟರು. ರಾಯರೊಡನೆ ಬಂದ ದತ್ತಪ್ಪನವರು, ನಾನೇನು ಮಾಡಲಿ ಎಂದು ಕೇಳಿದರು. ರಾಧಾಕೃಷ್ಣನಿಗೆ ಒಪ್ಪಿತರಾದರೆ ಇಲ್ಲಿಯೇ ಇದ್ದುಬಿಡಿ, ನನಗೆ ಅದರ ಜವಾಬ್ದಾರಿಯೂ ಇಲ್ಲ, ಎಲ್ಲವೂ ಅವರದು ಎಂದರು. ಪರಿಣಾಮ ತಿಳಿದೇ ಇದೆ. ಮುಂದಿನ ಆದಿತ್ಯವಾರ ಬಂದಿತು. ಬೇಸಾಯದ ಕೆಲಸಕ್ಕೆ ಬಿಡುವಾಗಿತ್ತು. ಬೆಳಗಾಗುತ್ತಲೇ 1 ತಾಸು ಕಾಲ ರಾಧಾಕೃಷ್ಣನು ಮಕ್ಕಳಿಗೆ ಸ್ವಲ್ಪ ಪಾಠ ಹೇಳಿದನು. ಒಬ್ಬ ಚಿಕ್ಕ ಹುಡುಗನನ್ನು ಬಿಟ್ಟರೆ ಉಳಿದವರು ಓಡಾಡುತ್ತಿದ್ದರು. ಸತ್ಯಳಿಗೆ ಹೆಚ್ಚಿನ ಆತುರ ಇರಲಿಲ್ಲ. ಹಾಗೆಂದು ಮಧ್ಯಾಹ್ನಕ್ಕೆ ಮುಂಚಿತವಾಗಿ ಮಂಗಳೂರಿಗೆ ಹೋದನು. ಅಲ್ಲಿ ರಾಯರ ನಗುಮೊಗದ ಸ್ವಾಗತ ಸಿದ್ಧವಾಗಿತ್ತು. ಇಬ್ಬರಿಗೂ ಊಟವಾಯಿತು. ಆ ಬಳಿಕ ರಾಯರು ತಾವು ರಚಿಸಲಿರುವ ಕಮಿಟಿಯ ಅಸ್ಥಿವಾರವನ್ನು ಹಾಕಿದರು. ದಲಿತಾಶ್ರಮ ಸಹಾಯಕ ಸಂಘವೆಂದು ಕರೆದು ಅದಕ್ಕೆ ಒಂದು ಸಂಘಟನೆ ತಯಾರಿಸಿದರು. ಪ್ರತಿಯೊಂದು ಜಾತಿಯವರಿಂದಲೂ ಒಬ್ಬೊಬ್ಬ ಪ್ರತಿನಿಧಿ ಇರತಕ್ಕುದೆಂದು ತಾವು ಅದರ ಕಾರ್ಯನಿರ್ವಾಹಕನಾಗುವುದೆಂದು ತೀರ್ಮಾನಿಸಿಕೊಂಡಿದ್ದರು. ಅದಕ್ಕಾಗಿ ಅವರ ಮನೆಯಲ್ಲಿಯೇ ಸಭೆಯೊಂದನ್ನು ಆಮಂತ್ರಿಸಿದ್ದರು. ಮುಸಲ್ಮಾನ ಬಂಧುಗಳ ಪರವಾಗಿ ಜನಾಬ್ ಗಫೂರರವರಿಗೂ, ಸಾಹುಕಾರರ ಪರವಾಗಿ ರಂಗಪ್ಪ ನಾಯಕರಿಗೂ, ಬ್ರಾಹ್ಮಣ ವರ್ಗದಲ್ಲಿ ಶ್ರೀನಂದರವರಿಗೂ, ಬಿಲ್ಲವರ ಮುಖಂಡರಾದ ಯಲಿಯಪ್ಪನವರಿಗೂ, ಮೊಗವೀರ ಮುಖಂಡ ಪುತ್ರನ್ರಿಗೂ, ನಾಡವರ ಪರವಾಗಿ ದೇಜು ಶೆಟ್ಟರಿಗೂ, ಪಂಚಮರ ಪ್ರತಿನಿಧಿಯಾಗಿ ಬಚ್ಚಣ್ಣನವರಿಗೂ ಆಮಂತ್ರಣಗಳು ಹೋದವು. ರಾಯರು ಯಾವುದೇ ಸಮಿತಿಯ ನಿರ್ಮಾಣವನ್ನು ಮಾಡುವುದಾಗಲಿ, ಒಂದೊಂದು ಜಾತಿಯ ಭೂತಕ್ಕೂ ಚಿಕ್ಕ ಪ್ರಾತಿನಿಧ್ಯದ ಹವಿಸ್ಸನ್ನು ಅರ್ಪಿಸದೆ ತೃಪ್ತರಾಗುವವರಲ್ಲ. ತಾವು ನಿಷ್ಪಕ್ಷಪಾತಿಗಳು ಎಂದು ತೋರಿಸುವುದಕ್ಕೆ ಬೇರೆ ಯಾವ ಸಾಕ್ಷಿ? ಆದರೆ ಅವರ ಮಂಗಳೂರಿನಲ್ಲಿ ಜಾತೀಯತೆ ಒಂದು ನಾರುಹುಣ್ಣಿನಂತಾಗಿದೆ. 2 ಜಾತಿಯವರು ಸೇರಿ ಕೆಲಸ ಮಾಡಿದರಲ್ಲವೇ ಇಂಥ 10 ಮಂದಿ ಕೂಡಿ ಕೆಲಸ ಮಾಡುವುದು. ಹೀಗಾಗಿ ಅಲ್ಲಿ ಸಭೆ ಜರುಗುವ ವೇಳೆಗೆ ಪದವೀಧರನಾಗಲು ಹಾತೊರೆಯುತ್ತಿದ್ದ ಪಂಚಮ ಮುಖಂಡ ಬಚ್ಚಣ್ಣನವರಲ್ಲದೆ ಉಳಿದ ಯಾರೂ ಅಲ್ಲಿಗೆ ಬಂದಿರಲಿಲ್ಲ. ನೋಟಿಸು ಕಡಿಮೆಯಾಗಿ ಬರಲಿಕ್ಕಾಗಲಿಲ್ಲವೆಂದು ಕಾಣುತ್ತದೆ ಎಂದುಕೊಂಡು ರಾಯರು ಒಂದು ಜಟ್ಕಾ ಬಂಡಿಯನ್ನು ತರಿಸಿ ರಾಧಾಕೃಷ್ಣನನ್ನು ಬಚ್ಚಣ್ಣನವರನ್ನು ಜತೆಗೆ ಕುಳ್ಳಿರಿಸಿಕೊಂಡು ಆಮಂತ್ರಿತರ ಮನೆಗೆ ತಾವೇ ಅತಿಥಿಗಳಾಗಿ ಹೋದರು. ಒಬ್ಬಿಬ್ಬರು ಕಾಣಬಯಸಲಿಲ್ಲ. ಉಳಿದ ಇಬ್ಬರು ಸಂಜೆಯ ತನಕ ಅವರೊಡನೆ ಮಾತನಾಡುತ್ತಾ ಕುಳಿತಿದ್ದು, ಯಾವುದಕ್ಕೂ ನೋಡಿ ಕಮಿಟಿ ಮಾಡಿದ್ದಂತೂ ಸರಿಯೇ, ನಮಗೆ ಅದರಲ್ಲಿರುವುದಕ್ಕೂ ಸಂತೋಷ. ಆದರೆ ಇನ್ನು ಸ್ವಲ್ಪ ಸಮಯದವರೆಗೆ ಯಾವುದಕ್ಕೂ ನಾವು ವಂತಿಕೆ ವರಾಡಕ್ಕೆ ಹೋಗುವ ಹಾಗಿಲ್ಲ. ಹೋದ ನಾವೇ ತಿರುಗಿ ಹೋದರೆ ಜನ ಹಣ ಕೊಡುವಂತೆಯೂ ಇಲ್ಲ ಎಂದು ಉಪದೇಶ ಮಾಡಿ ಕಳುಹಿಸಿದರು. ರಾಯರು ಅವರಂದುದು ನಿಜ. ಈಗೀಗ ವಂತಿಗೆ ವರಾಡಕ್ಕೆ ಹೋಗುವ ಜನರು ಬಹಳ ಆಗಿದ್ದಾರೆ. ಈ ಶಾಲೆ, ಆ ಮಿಷನ್, ಈ ಆಸ್ಪತ್ರೆ ಎಂದು ಪರ ಊರಿನಿಂದಲೂ ಬೇಡಲಿಕ್ಕೆ ಜನ ಬರುತ್ತಿದ್ದಾರೆ. ಬರುವವರೆಲ್ಲರೂ ಕೊಡುವ 4 ಮಂದಿಗಲ್ಲಿಗೇನೆ ಹೋಗುತ್ತಾರೆ. ಅವರು ಎಷ್ಟೆಂದು ಕೊಟ್ಟಾರು ಎಂದು ದಾನಿಗಳ ಪರವಾಗಿಯೇ ಮಾತನಾಡಿದರು. ರಾಧಾಕೃಷ್ಣ ಮಾತನಾಡಲಿಲ್ಲ. ತಾವು ಹೋದ 1-2 ಕಡೆಗಳಲ್ಲಿ ಯಜಮಾನರು ಮನೆಯಲ್ಲಿ ಇದ್ದರೂ ಇಲ್ಲವೆಂದು ನಟಿಸಿದುದನ್ನು ಆತ ಪರಿಶೀಲಿಸಿದ್ದ. ರಾಯರು ಬರುವುದೇ ವಂತಿಗೆ ವಸೂಲಿಗೆ ಎಂಬ ಅಭಿಪ್ರಾಯ ಜನರಲ್ಲಿ ಉಂಟಾಗಿರಬೇಕು. ಆದುದರಿಂದ ಅವರನ್ನು ಕರೆದೊಯ್ದರೆ ಯಾವ ಪ್ರಯೋಜನವೂ ಆಗಲಾರದೆಂದು ಆತ ತಿಳಿಯುವಂತಾಯಿತು. ತಿರುಗಿ ಬಂದು ರಾಯರ ಮನೆಯಲ್ಲಿ ಇಳಿದ ಗಳಿಗೆಯಲ್ಲೇ ಹೊಸಬರೊಬ್ಬರು ಅಲ್ಲಿಗೆ ಬಂದರು. ರಾಯರು ಅತ್ಯುತ್ಸಾಹದಿಂದ, ಬನ್ನಿ ಮಿಸ್ಟರ್ ಕಾಮತ್, ಈ ನಮ್ಮ ಸ್ನೇಹಿತರ ಪರಿಚಯ ಮಾಡಿಕೊಡುತ್ತೇನೆ ಎಂದು ಕಾಮತರಿಗೆ ರಾಧಾಕೃಷ್ಣನ ಪರಿಚಯ ಮಾಡಿಕೊಟ್ಟರು. ಅವರಿಗೆ ಇವರ ಪರಿಚಯ ಮಾಡಿಕೊಟ್ಟರು. ಅಲ್ಲಿಗೆ ಬಂದ ಕಾಮತರು ಇನ್ನಾರೂ ಅಲ್ಲ, ಹಳೆಯ ಸದಾನಂದನೇ ಆತ. ನಂದ ಎಸ್ ಕಾಮತ್ ಎಂದು ಆತ ಹೆಸರನ್ನು ಸುಧಾರಿಸಿಕೊಂಡು ಮಂಗಳೂರಿನಲ್ಲಿಯೇ ತೀರಾ ಹೊಸದಾಗಿ ಒಂದು ಆಸ್ಪತ್ರೆಯನ್ನು ಈಗ ತೆರೆದಿದ್ದಾನೆ. ರಾಧಾಕೃಷ್ಣಗೆ ತುಂಬ ನಗು ಬಂತು. ಕಾರಣ, ಹಿಂದೆ ಕುಂದಾಪುರದಲ್ಲಿ ತನ್ನ ಜತೆಯಲ್ಲಿ ಗ್ರಾಮ ಸಂಚಾರ ಮಾಡಿದ ಆತ ತನಗೆ ಪರಿಚಿತನೆಂದು ರಾಯರೂ ಮರೆತಿರಬೇಕು.
ತಮ್ಮೊಳಗೆ ಪರಿಚಯವಿದೆ ಎಂದು ತೋರಿಸಿಕೊಂಡರೆ ಇನ್ನೂ ಅರ್ಧ ಗಂಟೆ ಕಾಲ ಮಾತಿನಲ್ಲಿ ಕಳೆದು ತಾನು ಮನೆಯನ್ನು ಸೇರುವುದಕ್ಕೆ ಕತ್ತಲಾದೀತು ಎಂದು ತಿಳಿದುಕೊಂಡು ಬೀಳ್ಕೊಡುವ ಮುನ್ನ, ಮಿಸ್ಟರ್ ಕಾಮತ್, ನಮ್ಮಲ್ಲಿಗೆ ಒಮ್ಮೆ ಬನ್ನಿ, ಇಲ್ಲವಾದರೆ ನಾವೇ ನಿಮ್ಮಲ್ಲಿಗೆ ಬರುತ್ತೇವೆ. ನಿಮ್ಮ ಆಸ್ಪತ್ರೆಯಲ್ಲಿದೆ. ನಮ್ಮ ಹುಡುಗರಿಗೆ ಆಗಾಗ ಮತ್ತೊಂದು ಬೇಕೇ ಬೇಕಾಗುತ್ತದೆ ಎಂದನು. ಆಲ್ವೇಸ್ ಅಟ್ ಯುವರ್ ಸರ್ವಿಸ್ ಎಂದು ಕಾಮತರ ಸವಾರಿ ನುಡಿಯಿತು. ಅಷ್ಟು ಕ್ಷಿಪ್ರದಲ್ಲಿ ಹಳೆಯ ಗೆಳೆಯರಿಬ್ಬರು ಬೀಳ್ಕೊಟ್ಟರು. ಮನೆಗೆ ಹಿಂದಿರುಗುವಾಗ ರಾಧಾಕೃಷ್ಣನಿಗೆ ರಾಯರ ಅತಿ ಸರಳತೆಯಿಂದ ಪ್ರತಿಯೊಂದು ಹಾನಿಯಾಗುತ್ತಿದೆಯಲ್ಲ ಎಂದು ಅನಿಸಿತು. ತಾನು ಹೋದ ಕೆಲಸ ನಿರಾಶೆಯಲ್ಲಿ ಕೊನೆಗೊಂಡಿತಾದರೂ ಸದಾನಂದನ ಭೇಟಿಯಾದುದು ಸಂತೋಷವಾಯಿತು. ಅವನಾದರೂ ತನ್ನ ಹಿಂದಿನ ಮಾತಿನಂತೆ ಸ್ವಲ್ಪವಾದರೂ ವರ್ತಿಸಿದರೆ ತನಗೆ ಸಹಾಯವಾಗುತ್ತಿತ್ತು ಎಂದು ಎಣಿಕೆ ಹಾಕುತ್ತಾ ಕಿರಿಪದವನ್ನು ಸೇರಿದನು.